ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಟಿ20 ವರ್ಲ್ಡ್ ಕಪ್ ಅನ್ನು ಗೆದ್ದಿರುವಂತಹ ಭಾರತ ತಂಡಕ್ಕೆ ಬಿಸಿಸಿಐ 125 ಕೋಟಿಯ ಒಂದು ಪ್ರೈಸ್ ಅಮೌಂಟ್ ಅನ್ನು ಅನೌನ್ಸ್ ಮಾಡ್ತು. ಆಗ ಎಲ್ಲರಿಗೂ ಕೂಡ ಒಂದು ಸಹಜವಾದಂತಹ ಪ್ರಶ್ನೆ ಇತ್ತು, ಈ 125 ಕೋಟಿ ಯಾವ ರೀತಿ ಶೇರ್ ಆಗುತ್ತೆ, ಯಾವ ಆಟಗಾರರಿಗೆ ಎಷ್ಟು ಹಣ, ಹಾಗೇನೇ ಆಟಗಾರರಲ್ದ ಇರುವಂಥವ್ರು ಕೋಚಿಂಗ್ ಸ್ಟಾಫ್, ಸಪೋರ್ಟಿಂಗ್ ಸ್ಟಾಫ್ ಏನಿರ್ತಾರೆ, ಸೊ ಅವರಿಗೆ ಎಷ್ಟು ಅಮೌಂಟ್ ಹೋಗುತ್ತೆ, ಹಾಗೇನೇ ಒಂದಷ್ಟು ಮಂದಿ ರಿಸರ್ವ್ ಪ್ಲೇಯರ್ಸ್ ಇದ್ರು, ಸೊ ರಿಂಕು ಸಿಂಗ್, ಶುಭ್ಮಾನ್ ಗಿಲ್ ಅಂತ ರಿಸರ್ವ್ ಪ್ಲೇಯರ್ಸ್, ಸೊ ಅವ್ರಿಗೆ ಏನಾದರೂ ಹಣ ಹೋಗುತ್ತಾ, ಇಂಥ ಹಲವಾರು ಪ್ರಶ್ನೆಗಳು ನಿಮಗೂ ಕೂಡ ಇರುತ್ತೆ, ನಮಗೂ ಕೂಡ ಸಹಜವಾಗಿತ್ತು. ಸೊ ಇದರ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ ಅನ್ನು ಕೊಡ್ತೀವಿ. 125 ಕೋಟಿ ಏನು BCCI ಅವಾರ್ಡನ್ನು ಕೊಡ್ತು ಅಥವಾ ಪ್ರೈಸ್ ಮನಿಯನ್ನು ಕೊಡ್ತು ವಿಶ್ವಕಪ್ ಗೆದ್ದಿದ್ದಕ್ಕೆ, ಅದು ಯಾರ್ಯಾರಿಗೆ ಎಷ್ಟೆಷ್ಟು ಹೋಯಿತು ಅಂತ. ಅದರ ಜೊತೆಗೆ ಇದೇ ಆಗಸ್ಟ್ 2ನೇ ತಾರೀಕು ಅಂದರೆ ಬರುವಂಥ ಆಗಸ್ಟ್ 2ನೇ ತಾರೀಕಿನಿಂದ ಶ್ರೀಲಂಕಾ ವಿರುದ್ಧದ ODI ಸಿರೀಸ್ ಶುರುವಾಗುತ್ತೆ. 3 ODI ಇದೆ. 2ನೇ ತಾರೀಕು ಆಗಸ್ಟ್ 2ಕ್ಕೆ ಶುರುವಾಗೋದು. ಆದರೆ ಈ ಒಂದು ODIನಲ್ಲಿ ರೋಹಿತ್ ಶರ್ಮಾ ಹಾಗೇನೆ ವಿರಾಟ್ ಕೊಹ್ಲಿ ಆಡೋದಿಲ್ಲ ಅಂತ ಹೇಳಲಾಗ್ತಿದೆ. ಯಾವ ಕಾರಣಕ್ಕೆ ಆಡಿಸ್ತಾ ಇಲ್ಲ, ಏನು ರೀಸನ್, ಇದರ ಬಗ್ಗೆ ಕೂಡ ಹೇಳ್ತೀವಿ. ಕೊನೆ ತನಕ ನೋಡ್ತಾ ಇದೆ. ಸೊ ಮೊದಲನೇದಾಗಿ 125 ಕೋಟಿ ವಿಚಾರಕ್ಕೆ ಬರೋದಾದರೆ BCCIನ ಈ ಪ್ರೈಸ್ ಮನಿಯಲ್ಲಿ ಈಗ ಶೇರಿಂಗ್ ಅನ್ನು ಕೂಡ ಮಾಡುವಂಥದ್ರ ಬಗ್ಗೆ ಡೀಟೇಲ್ಸ್ ಸಿಕ್ಕಿದೆ. ಭಾಳ ಮುಖ್ಯವಾಗಿ 15 ಪ್ಲೇಯರ್ಸ್ ಏನು ಕೋರ್ ಪ್ಲೇಯರ್ಸ್ ಇದ್ರು, ಮೇನ್ 11 ಇತ್ತು, 11 ಜೊತೆಗೆ 4 ಪ್ಲೇಯರ್ಗಳು, ಸೊ ಅವರಿಗೆ ತಲಾ 5 ಕೋಟಿ ಅಂತ ಈಗ ಮಾಹಿತಿ ಸಿಕ್ಕಿದೆ. BCCIನ 125 ಕೋಟಿಯಲ್ಲಿ 15 ಜನರಿಗೂ ಕೂಡ 5 ಕೋಟಿ ಹೋಗುತ್ತೆ ಅನ್ನೋದು, ಇನ್ಕ್ಲೂಡಿಂಗ್ ಸಂಜು ಸ್ಯಾಮ್ಸನ್, ಯಶಸ್ವಿ ಜೈಸ್ವಾಲ್ ಹಾಗೇನೆ ಯಜುವೇಂದ್ರ ಚಹಲ್. ಸೊ ಇವರೆಲ್ಲರಿಗೂ ಕೂಡ 5 ಕೋಟಿ. ಏನು ಕೋಚ್ ರಾಹುಲ್ ದ್ರಾವಿಡ್ ಅವರಿಗೆ ಕೂಡ 5 ಕೋಟಿ ಅಂತ ಹೇಳಲಾಗಿದೆ. ಇದರಲ್ಲೂ ಕೂಡ ಸ್ವಲ್ಪ ಗೊಂದಲ ಆಯಿತು. ಇನ್ನೂ ಕೂಡ ಅಫಿಷಿಯಲ್ ಸ್ಟೇಟ್ಮೆಂಟ್ BCCI ಕಡೆಯಿಂದ ಬರಬೇಕು. 2.5 ಕೋಟಿ ಅಂತ ಕೆಲವೊಂದಷ್ಟು ಕಡೆ ವೆಬ್ಸೈಟ್ಗಳು ಹೇಳಲಾಯಿತು, ಇನ್ನೊಂದಷ್ಟು ಕಡೆ 5 ಕೋಟಿಯನ್ನು ಕೊಡಲಾಗ್ತಾ ಇದೆ ರಾಹುಲ್ ದ್ರಾವಿಡ್ ಅವರಿಗೆ ಅಂತ. ಸೊ ಅವರ ಜೊತೆಗೆ ಮೀಸಲಿರುವಂಥ ಆಟಗಾರರು ಅಂದರೆ ಟೀಮ್ನಲ್ಲಿರುವಂಥ ರಿಸರ್ವ್ ಪ್ಲೇಯರ್ಸ್ ಇದ್ರು, ರಿಂಕು ಸಿಂಗ್, ಶುಭ್ಮಾನ್ ಗಿಲ್ ಹಾಗೇನೆ ಆವೇಶ್ ಖಾನ್ ಮತ್ತು ಖಲೀಲ್ ಅಹ್ಮದ್. ಇವ್ರು ಯಾವುದೇ ಮ್ಯಾಚನ್ನು ಆಡಲಿಲ್ಲ, ಬಟ್ ಟೀಮಲ್ಲಿ ಇದ್ರು, ಬ್ಯಾಕಪ್ ಆಗಿದ್ರು. ಅವರೆಲ್ಲರಿಗೂ ಕೂಡ 1 ಕೋಟಿಯನ್ನು ನೀಡಲಾಗ್ತಾ ಇದೆ ಅನ್ನೋದು, ಇದು ಭಾಳ ಮುಖ್ಯವಾಗಿ ಇಲ್ಲಿ ಗೊತ್ತಾಗಿರುವಂಥ ವಿಷಯ. ಹಾಗೆಯೇ ಟೀಮ್ ಇಂಡಿಯಾದ ಬ್ಯಾಟಿಂಗ್ ಕೋಚ್ ಆಗಿರುವಂಥ ವಿಕ್ರಮ್ ರಾಥೋರ್ ಅವ್ರಿಗೂ ಕೂಡ, ಹಾಗೆಯೇ ಬೌಲಿಂಗ್ ಕೋಚ್ ಆಗಿರುವಂಥ ಪಾರಸ್ ಮಹಾಂಬ್ರೆ. ಏನು ಫೀಲ್ಡಿಂಗ್ ವಿಚಾರದಲ್ಲಿ ಟಿ ದಿಲೀಪ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಪ್ರತಿ ಮ್ಯಾಚ್ ಆದಮೇಲೆ ಒಂದು ಮೆಡಲನ್ನು ಕೊಡ್ತಾ ಇದ್ರು, ಯಾರು ಬೆಸ್ಟ್ ಫೀಲ್ಡಿಂಗ್ ಮಾಡಿದ್ದಾರೆ. ಸೊ ಟಿ ದಿಲೀಪ್ ಅಂತೂ ಅದ್ಭುತವಾದಂಥ ವರ್ಕ್ ಮಾಡಿದ್ದಾರೆ. ಅದಕ್ಕೆ ಸೂರ್ಯಕುಮಾರ್ ಹಿಡಿದಂಥ ಒಂದು ಕ್ಯಾಚ್ ಇದೆಯಲ್ಲ, ಅದೇ ಸಾಕ್ಷಿ ಆ ಒಂದು ಫೀಲ್ಡಿಂಗ್ ಎಫರ್ಟ್ ಎಷ್ಟು ಮಟ್ಟಿಗೆ ಟೀಮ್ ಇಂಡಿಯಾದು ಇತ್ತು ಅನ್ನೋದಕ್ಕೆ. ಸೊ ಅವ್ರಿಗೂ ಕೂಡ, ಇವರೆಲ್ಲರಿಗೂ ಕೂಡ 2.5 ಕೋಟಿಯನ್ನು ನೀಡಲಾಗುತ್ತೆ. ಪಾರಸ್ ಮಹಾಂಬ್ರೆ ಹಾಗೇನೆ ವಿಕ್ರಮ್ ರಾಥೋಡ್ ಮತ್ತು ಟಿ ದಿಲೀಪ್ ಅವರಿಗೆ ಫೀಲ್ಡಿಂಗ್ ಕೋಚ್, ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಕೋಚ್ಗೆ. ಹಾಗೆಯೇ ಟೀಮ್ ಇಂಡಿಯಾದಲ್ಲಿ ಫಿಸಿಯೋಥೆರಪಿಸ್ಟ್ಗಳಿದ್ದಾರೆ, ಕಮಲೇಶ್ ಜೈನ್ ಹಾಗೆಯೇ ಯೋಗೇಶ್ ಪರ್ಮಾರ್, ತುಳಸಿರಾಮ್ ಯುವರಾಜ್. ಇವರಿಗೆ ಎಷ್ಟು ಅಮೌಂಟ್ ಅಂತ ನೋಡಿದ್ರೆ 2 ಕೋಟಿ ಇವರಿಗೆ ನೀಡಲಾಗುತ್ತೆ. ಈ 3 ಜನರಿಗೂ ಕೂಡ 2 ಕೋಟಿ ಆ 125 ಕೋಟಿಯಲ್ಲಿ. ಹಾಗೆಯೇ ಭಾರತ ತಂಡದ ಥ್ರೋಡೌನ್ ಸ್ಪೆಷಲಿಸ್ಟ್, ಅದರಲ್ಲೂ ನಮ್ಮ ಕರ್ನಾಟಕದ ರಾಘವೇಂದ್ರ ಅವರಿಗೆ ಹಾಗೆಯೇ ನುವಾನ್ ಉದನೇಕೆ, ದಯಾನಂದ್ ಗರಾನಿ, ಇವರೆಲ್ಲರೂ ಕೂಡ ಥ್ರೋಡೌನ್ ಸ್ಪೆಷಲಿಸ್ಟ್ಗಳು. ಎಷ್ಟು ಮಟ್ಟಿಗೆ ಅಂತಂದರೆ ಸಚಿನ್ ತೆಂಡೂಲ್ಕರ್ ಅವರಿಂದ ಹಿಡಿದು ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ರಾಘವೇಂದ್ರ ಬಗ್ಗೆ ಮಾತನಾಡ್ತಾರೆ. ಅವರ ಥ್ರೋಡೌನ್ನಿಂದ ನಾವು ಪೇಸ್ ಬೌಲಿಂಗನ್ನು ಆಡೋದು ಕಲ್ತ್ವಿ, ಹೇಗೆ 150-155 ವೇಗದಲ್ಲಿ ಆ ಥ್ರೋಡೌನ್ ಬಾಲ್ಗಳು ಬರುತ್ತೆ, ಅದನ್ನು ಫೇಸ್ ಮಾಡೋಕ್ಕೆ ಸಾಧ್ಯ ಆಗಿದ್ದು ಇವರಿಂದ ಅಂಥೇಳಿ. ಸೊ ಆ ಕಾರಣಕ್ಕೆ 2 ಕೋಟಿ ಇವರೆಲ್ಲರಿಗೂ ಕೂಡ 2 ಕೋಟಿ ತಲಾ ಸಿಗುತ್ತೆ. ಯಾರು ಥ್ರೋಡೌನ್ ಮಾಡ್ತಾರೆ ಅಂದರೆ ಈ ನೆಟ್ಸ್ನಲ್ಲಿ ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ಹೆಲ್ಪ್ ಮಾಡುವಂಥವ್ರು. ಹಾಗೆಯೇ ಟೀಮ್ ಇಂಡಿಯಾದ ಮಸಾಜ್ ಥೆರಪಿಸ್ಟ್ ಆಗಿರುವಂಥ ರಾಜೀವ್ ಕುಮಾರ್, ಅರುಣ್ ಕಾನಡೆ, ಇವರಿಬ್ಬರಿಗೂ ಕೂಡ 2 ಕೋಟಿ ಸಿಗುತ್ತೆ ಈ ಒಂದು ವರ್ಲ್ಡ್ ಕಪ್ ಪ್ರೈಸ್ ಮನಿಯಲ್ಲಿ. ಇಬ್ಬರು ಕೂಡ ಆಟಗಾರರ ಫಿಟ್ನೆಸ್, ಅವರಿಗೆ ತುಂಬ ಸ್ಟ್ರೆಸ್ ಆದಾಗ, ದೈಹಿಕವಾಗಿ ಅವರು ಬಳಲ್ದಾಗ ಅವ್ರನ್ನ ರಿಜುವಿನೇಟ್ ಮಾಡುವಂಥ ಕೆಲಸ ಮಾಡಿರೋದು ಮಸಾಜ್ ಥೆರಪಿಸ್ಟ್ ಆಗಿರುವಂಥ ರಾಜೀವ್ ಕುಮಾರ್ ಹಾಗೇನೆ ಅರುಣ್ ಕಾಂಡೆ. ಏನೋ ಭಾರತ ತಂಡದ ಸ್ಟ್ರೆಂತ್ ಆ್ಯಂಡ್ ಕಂಡೀಷನಿಂಗ್ ಕೋಚ್ ಆಗಿರುವಂಥ ಸೋಹಮ್ ದೇಸಾಯಿ, ಇವರಿಗೂ ಕೂಡ 2 ಕೋಟಿ ಈ 125 ಕೋಟಿಯಲ್ಲಿ ಸಿಗುತ್ತೆ. ಸೊ ಓವರಾಲ್ ಎಲ್ಲರೂ ಕೂಡ ರಾಹುಲ್ ದ್ರಾವಿಡ್ ಅವರು ಪದೇ ಹೇಳ್ತಾ ಇದ್ರು, ಇವತ್ತಿನ ಈ ಸಕ್ಸಸ್ಗೆ, ಆಟಗಾರರ ಈ ಯಶಸ್ಸಿಗೆ ಪ್ರಮುಖವಾದಂಥ ಕಾರಣ ನಾನು ಕೋಚ್ ಆಗಿ ಮಾತ್ರ ಅಲ್ಲ, ನನ್ನ ಜೊತೆ ಇರುವಂಥ ಸಪೋರ್ಟಿಂಗ್ ಸ್ಟಾಫ್ ಇವರೆಲ್ಲರೂ ಕೂಡ ಎಫರ್ಟ್ ಹಾಕಿರೋದ್ರಿಂದ ನಾವು ಕಪ್ ಗೆದ್ದಿದ್ದೀವಿ ಅಂತ. ಸೊ ಇಡೀ ಟೀಮ್ಗೆ ಈ ಹಣವನ್ನು ಹಂಚಲಾಗುತ್ತೆ. ಹಾಗೆಯೇ ಆಯ್ಕೆ ಸಮಿತಿಯ ಸದಸ್ಯರು, ಅಜಿತ್ ಅಗರ್ಕರ್ ಅಧ್ಯಕ್ಷರು ಸೇರಿದ ಹಾಗೆ ಅವ್ರಿಗೂ ಕೂಡ ಇದರಲ್ಲಿ ಹಣ ಹೋಗುತ್ತೆ 125 ಕೋಟಿಯಲ್ಲಿ. ಎಲ್ಲರಿಗೂ ಕೂಡ ತಲಾ 1 ಕೋಟಿ ರೂಪಾಯಿಯನ್ನು ನೀಡಲಾಗುತ್ತೆ, ಆಯ್ಕೆ ಸಮಿತಿಯ ಸದಸ್ಯರಿಗೂ ಕೂಡ. ಸೊ ಇದು 125 ಕೋಟಿಯ ಒಂದಷ್ಟು ಸಗ್ರಿಗೇಟ್ ಮಾಡಿದಾಗ ಯಾರ್ಯಾರಿಗೆ ಹೋಗುತ್ತೆ ಬ್ರೇಕ್ ಡೌನ್ ಮಾಡಿದಾಗ ಅಂತ. ಹಾಗೆ ಟೀಮಲ್ಲಿ ವಿಡಿಯೋ ಅನಲಿಸ್ಟ್ಗಳಿದ್ದಾರೆ, ಜೊತೆಗೆ ವಿಡಿಯೋ ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಟೀಮ್ನ ಈ ಆಗು ಹೋಗುಗಳನ್ನು, ಸೆಲೆಬ್ರೇಷನನ್ನು, ಡ್ರೆಸ್ಸಿಂಗ್ ರೂಮಲ್ಲಿ ಏನೇನು ಆಗ್ತಾ ಇರುತ್ತಲ್ಲ ಅದೆಲ್ಲವನ್ನು ಕೂಡ ಕ್ಯಾಪ್ಚರ್ ಮಾಡಿ ತೋರಿಸುವಂಥವ್ರು ಅಲ್ಲಿನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ನವರು, ವಿಡಿಯೋಗ್ರಫಿ ಮಾಡುವಂಥವ್ರು. ಸೊ ಅವ್ರಿಗೂ ಕೂಡ ಆ ಒಂದು ಟೆಕ್ನಿಕಲ್ ಟೀಮ್ ಏನಿದೆ ಅದನ್ನೆಲ್ಲ ಸೋಷಿಯಲ್ ಮೀಡಿಯಾಗೆ ಹಂಚುವಂಥವ್ರು BCCIನ ಟೀಮ್ ಇರುತ್ತೆ. ಸೊ ಇದೆಲ್ಲವನ್ನು ಕೂಡ ಇವ್ರಿಗೂ ಕೂಡ ಒಂದಿಷ್ಟು ಅಮೌಂಟನ್ನು ನೀಡಲಾಗುತ್ತೆ. ವಿಡಿಯೋ ಅನಲಿಸ್ಟ್ಗಳು ಅಂದರೆ ಬೇರೆ ತಂಡದ ಬೌಲರ್ಗಳು ಯಾವ ರೀತಿಯಾಗಿ ಬೌಲ್ ಮಾಡ್ತಾರೆ, ಹೇಗೆ ಬ್ಯಾಟಿಂಗ್ ಸ್ಟೈಲ್, ಫಾರ್ ಎಕ್ಸಾಂಪಲ್
ಚಾಂಪಿಯನ್ ಬ್ಯಾಟ್ಸ್ಮನ್ಗಳಿರ್ತಾರೆ, ಡೇವಿಡ್ ಮಿಲ್ಲರ್ ಅಂತ ಪ್ಲೇಯರ್ಗಳಿರ್ಬೋದು, ಕ್ಲಾಸನ್ ಅಂತ ಪ್ಲೇಯರ್. ಸೊ ಇವರ ಒಂದಷ್ಟು ಸೀಕ್ರೆಟ್ಗಳನ್ನು ತಿಳಿಸುವಂಥ ವಿಡಿಯೋ ಅನಲಿಸ್ಟ್ಗಳು, ಯಾವ ಬಾಲ್ ಹಾಕಿದ್ರೆ ಇವರು ಆಡೋಕ್ಕಾಗಲ್ಲ, ಹೇಗೆ ಇವ್ರನ್ನ ಔಟ್ ಮಾಡ್ಬೋದು, ಸೊ ಇಂಥ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕುವಂಥ ವಿಡಿಯೋ ಅನಲಿಸ್ಟ್ಗಳು ಆ ಒಂದು ಇನ್ಫಾರ್ಮೇಷನ್ನ ಕ್ಯಾಪ್ಟನ್ ಹಾಗೆಯೇ ಉಳಿದಂಥ ಪ್ಲೇಯರ್ಗಳಿಗೆ, ಕೋಚ್ಗೆ ಕೊಡ್ತಾರೆ. ಸೊ ಅವ್ರಿಗೂ ಕೂಡ ಹಣವನ್ನು ಹಂಚಲಾಗುತ್ತೆ 125 ಕೋಟಿಯಲ್ಲಿ. ಸೊ 125 ಕೋಟಿ ಹೇಗೆ ಹಂಚಲಾಗುತ್ತೆ ಅನ್ನೋದು ನೋಡಿದ್ರಿ. ಪ್ಲೇಯರ್ಗಳಿಗೆ 5, ಕೋಚ್ಗೆ 5, ಹಾಗೆಯೇ ಸಪೋರ್ಟ್ ಸ್ಟಾಫ್ 2.5, 2 ಕೋಟಿ, ಹೀಗೆ 1 ಕೋಟಿ ಇದೇ ರೀತಿ ಡಿಫ್ರೆನ್ಷಿಯೇಟ್ ಮಾಡಲಾಗಿದೆ. ಸೇನು ಕೊನೆಯದಾಗಿ ನಾವು ಈ ಒನ್ ಡೇ ಸಿರೀಸ್ ಬಗ್ಗೆ ಮಾತನಾಡ್ತಾ ಇದ್ವಿ. ಆರಂಭದಲ್ಲೇ ಹೇಳಿದೆ, ಶ್ರೀಲಂಕಾ ವಿರುದ್ಧ ಒನ್ ಡೇ ಸಿರೀಸ್ ಆರಂಭ ಆಗ್ತಾ ಇದೆ. ಆಗಸ್ಟ್ 2ನೇ ತಾರೀಕು ಮೊದಲ ಒನ್ ಡೇ ನಡೆಯುತ್ತೆ ಶ್ರೀಲಂಕಾ ವಿರುದ್ಧ. ಸೊ ಅದರಲ್ಲಿ ಸಹಜವಾಗಿ ನಮಗೆಲ್ಲ ನಿರೀಕ್ಷೆ ಇತ್ತು, ಒಂದು ಬ್ರೇಕ್ನ ನಂತರ ರೋಹಿತ್ ಶರ್ಮಾ ಹಾಗೆಯೇ ವಿರಾಟ್ ಕೊಹ್ಲಿ ಅವ್ರನ್ನ ನೋಡ್ತೀವಿ ಅಂತ. ಆದರೆ ಇಬ್ಬರೂ ಆಟಗಾರರು ನಮಗೆ ರೆಸ್ಟ್ ಬೇಕು ಅಂತ ಕೇಳಿದಾರಂತೆ. ಹಾಗಾಗಿ ಅವರಿಬ್ಬರೂ ಕೂಡ ಹೊರಗಿಳಿಯುವಂಥ ಸಾಧ್ಯತೆ ಇದೆ. ಕ್ಯಾಪ್ಟನ್ಸಿ ಹಾರ್ದಿಕ್ ಪಾಂಡ್ಯ ಜೊತೆಗೆ ಮತ್ತೊಂದು ಹೆಸರು ಚಾಲ್ತಿಯಲ್ಲಿದೆ. ಯಾರಿಗೆ ಕೊಡಬೇಕು ಅದನ್ನು ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸ್ತೀವಿ ನಿಮಗೆ, ಯಾರು ಕ್ಯಾಪ್ಟನ್ ಆಗ್ಬೋದು ಅನ್ನೋದ್ರ ಬಗ್ಗೆನೇ ಒಂದು ಸ್ಪೆಷಲ್ ವೀಡಿಯೋನ ಮಾಡೋಣಂತೆ. ಆದರೆ ಈಗ T20ಯಲ್ಲಿ ನಾವು ಇಬ್ಬರನ್ನು ನೋಡೋಕ್ಕಾಗ್ತಿಲ್ಲ. ಈಗ ರೋಹಿತ್ ಶರ್ಮಾ ಹಾಗೆಯೇ ಕೊಹ್ಲಿ ಒನ್ ಡೇಲಾದರೂ ನೋಡ್ಬೋದು ಮತ್ತೆ ಅಂತ ಅಂದ್ಕೊಂಡ್ರೆ ಒನ್ ಡೇಲೇ ರೆಸ್ಟ್ ತೆಗೆದುಕೊಂಡಿದ್ದಾರೆ. ಆದರೆ ಈ ರೆಸ್ಟಿಗೆ BCCI ಅವಕಾಶ ಕೊಡುವಂಥ ಸಾಧ್ಯತೆ ಬಹುತೇಕ ಇದೆ. 3 ಒನ್ ಡೇ ಆಗಿರುವಂಥ ಕಾರಣ ಒಂದು ಚಿಕ್ಕ ಸಿರೀಸ್ ಅದು. ಸೊ ಆ ಕಾರಣಕ್ಕೆ ಇಬ್ಬರೂ ಕೂಡ ಹೊರಗುಳಿಯುವಂಥ ಸಾಧ್ಯತೆ ಇದೆ. ಸೊ ಇದು ಸದ್ಯಕ್ಕೆ ಶ್ರೀಲಂಕಾ ಸಿರೀಸ್ಗೆ ಸಂಬಂಧಪಟ್ಟ ಹಾಗೆ ಲಭ್ಯವಾಗಿರುವಂಥ ಅಪ್ಡೇಟ್. ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.